4ನೆಯ ತರಗತಿಯ ವಿಷಯ ಕನ್ನಡ ಘಟಕ ಪರೀಕ್ಷೆ ವೀರಮಾತೆ ಜೀಜಾಬಾಯಿ. ಅಂಕ 25. LBA ಆಧಾರಿತವಾಗಿ ವೀರಮಾತೆ ಜೀಜಾಬಾಯಿ ಪಾಠದ ಒಟ್ಟು 25 ಅಂಕಗಳನ್ನೊಳಗೊಂಡಂತಹ ಒಂದು ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡ್ತಾ ಬರೋಣ. ಮೊದಲನೇ ಪ್ರಶ್ನೆ, ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ. ಒಟ್ಟು 5 ಅಂಕಗಳು. ಜೀಜಾಬಾಯಿಯ ತಂದೆಯ ಹೆಸರೇನು? ಎರಡನೆಯ ಪ್ರಶ್ನೆ, ಶಿವಾಜಿಯ ಗುರುವಿನ ಹೆಸರೇನು? ಮೂರನೆಯ ಪ್ರಶ್ನೆ, ಕೊಂಡಾನದುರ್ಗವು ಯಾರ ವಶದಲ್ಲಿತ್ತು? ನಾಲ್ಕನೆಯ ಪ್ರಶ್ನೆ, ಜೀಜಾಬಾಯಿ ಎಂತಹ ಹೆಣ್ಣು ಮಗಳಾಗಿದ್ದಳು? ಐದನೆಯ ಪ್ರಶ್ನೆ, ಶಿವಾಜಿ ಪಟ್ಟಾಭಿಷೇಕವು ಎಲ್ಲಿ ನಡೆಯಿತು? ಒಟ್ಟು 5 ಪ್ರಶ್ನೆಗಳಿವೆ, 5 ಅಂಕಗಳಿವೆ. ಇನ್ನು ಪ್ರಶ್ನೆ 2, ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಚನೆಗನುಸಾರವಾಗಿ ಉತ್ತರಿಸಿರಿ. ಒಟ್ಟು 6 ಪ್ರಶ್ನೆಗಳು, 6 ಅಂಕಗಳು. ಇಲ್ಲಿ ಮುಂದೆ ಬ್ರ್ಯಾಕೆಟ್ನಲ್ಲಿ ಏನು ಮಾಡಲಾಗಿದೆ, ಸೂಚನೆಗಳನ್ನು ಕೊಟ್ಟಿದ್ದಾರೆ. ಆ ಸೂಚನೆಗನುಸಾರವಾಗಿಯೇ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕಾಗುತ್ತೆ. ಮೊದಲನೆಯದು, ವಿದ್ಯಾಭ್ಯಾಸ ಬಿಡಿಸಿ ಬರೆಯಿರಿ. ವೈಭವ ಈ ಒಂದು ಪದ ಬಳಸಿ ಸ್ವಂತ ವಾಕ್ಯ ಮಾಡಿರಿ. ನೀತಿ ಈ ಪದದ ವಿರುದ್ಧಾರ್ಥಕ ಪದವನ್ನು ಬರೆಯಿರಿ. ಯುದ್ಧ ಪದದ ಅರ್ಥ ಬರೆಯಿರಿ. ಬಾಲಕ ಬಹುವಚನ ರೂಪವನ್ನು ಬರೆಯಿರಿ. ಮನೆಯ ಮೊದಲ ಪಾಠಶಾಲೆ ಡ್ಯಾಶ್ ಇದನ್ನು ಪೂರ್ಣಗೊಳಿಸಿರಿ. ಒಟ್ಟು 6 ಪ್ರಶ್ನೆಗಳಿವೆ. 6 ಸೂಚನೆಗಳಿಗೆ ಅನುಗುಣವಾಗಿ ಉತ್ತರಗಳನ್ನು ಬರೀಬೇಕು. ಇನ್ನು ಮುಂದಿನ ಪ್ರಶ್ನೆ, ಯಾರು ಯಾರಿಗೆ ಹೇಳಿದರು? ಒಟ್ಟು 2 ಅಂಕಗಳು, ಒಂದಕ್ಕೆ ಒಟ್ಟು 4 ಅಂಕಗಳು. 2 ಪ್ರಶ್ನೆಗಳಿವೆ. ಮೊದಲನೆಯ ಪ್ರಶ್ನೆ, ನನ್ನನ್ನು ಕರೆಸಿದ ಕಾರಣವೇನು? ಈ ವಾಕ್ಯವನ್ನು ಯಾರು ಯಾರಿಗೆ ಹೇಳಿದರು? ಪ್ರಶ್ನೆ 2, ನೀನು ಗೆದ್ದು ನನಗೆ ಬಹುಮಾನವಾಗಿ ಕೊಡಬೇಕು. ಈ ವಾಕ್ಯವನ್ನು ಯಾರು ಯಾರಿಗೆ ಹೇಳಿದರು? ಪ್ರಶ್ನೆ 4, 2-3 ವಾಕ್ಯದಲ್ಲಿ ಉತ್ತರಿಸಿರಿ. ಒಟ್ಟು 3 ಪ್ರಶ್ನೆಗಳಿವೆ. ಒಂದು ಪ್ರಶ್ನೆಗೆ 2 ಅಂಕಗಳು, ಒಟ್ಟು 6 ಅಂಕಗಳು. ಮೊದಲನೆಯ ಪ್ರಶ್ನೆ, ಜೀಜಾಬಾಯಿ ಸಂತೋಷ ಪಡಲು ಕಾರಣವೇನು? ಎರಡನೆಯ ಪ್ರಶ್ನೆ, ಶಿವಾಜಿಗೆ ಜೀಜಾಬಾಯಿ ಬಾಲ್ಯದಲ್ಲಿ ಬೆಳೆಸಿದಂತಹ ಆದರ್ಶ ಗುಣಗಳು ಯಾವುವು? ಮೂರನೆಯ ಪ್ರಶ್ನೆ, ನಿನಗೆ ಗೊತ್ತಿರುವಂತಹ ವೀರ ಮಹಿಳೆಯರ ಹೆಸರುಗಳನ್ನು ಪಟ್ಟಿ ಮಾಡು. ಈಗ 2-3 ವಾಕ್ಯದಲ್ಲಿ ಉತ್ತರಿಸಿರಿ. 3 ಪ್ರಶ್ನೆಗಳನ್ನು ನೋಡಿದ್ದೇವೆ. ಇನ್ನು ಕೊನೆಯ ಪ್ರಶ್ನೆ, ಬಿಟ್ಟ ಸ್ಥಳದಲ್ಲಿ ಬರೆಯಿರಿ. ಒಟ್ಟು 4 ಪ್ರಶ್ನೆಗಳು, 4 ಅಂಕಗಳು. ಮೊದಲನೆಯ ಪ್ರಶ್ನೆ, ಶಿವಾಜಿಯ ತಾಯಿಯ ಹೆಸರು ಡ್ಯಾಶ್. ಎರಡನೆಯದು, ಜೀಜಾಬಾಯಿ ಡ್ಯಾಶ್ ಎಂಬುವನನ್ನು ವಿವಾಹವಾದಳು. ಮೊಘಲ್ ದೊರೆ ಡ್ಯಾಶ್. ಲಾಸ್ಟ್ ಕೊನೆಯ ಪ್ರಶ್ನೆ, ಜೀಜಾಬಾಯಿ ಡ್ಯಾಶ್ ಎಂಬಲ್ಲಿ ಮತ್ತು ಡ್ಯಾಶ್ ರಲ್ಲಿ ನಿಧನ ಹೊಂದಿದಳು. ನೋಡಿ, ಒಟ್ಟು ಅಂಕಗಳು 5, 11, 15, 21, 25. ಸರಿನಾ? ಒಟ್ಟು 25 ಅಂಕಗಳ LBA ಆಧಾರಿತವಾಗಿರ್ತಕ್ಕಂಥ ವೀರಮಾತೆ ಜೀಜಾಬಾಯಿ 4ನೆಯ ತರಗತಿಯ ಕನ್ನಡ ವಿಷಯದಲ್ಲಿ ಬರುವಂತಹ 3ನೆಯ ಪಾಠ ವೀರಮಾತೆ ಜೀಜಾಬಾಯಿ. ಈ ಪಾಠದ ಎಲ್ಲ ಪ್ರಶ್ನೆಗಳನ್ನು, ಒಟ್ಟು 25 ಅಂಕಗಳಿಗೆ ಸಂಬಂಧಿಸಿದಂಥ ಎಲ್ಲ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾವು ತಿಳಿದುಕೊಂಡಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳು.